ಶಿರಾ ತಾಲೂಕಿನ ಹನುಮಂತನಗರದ ಶ್ರೀ ರಂಗನಾಥ ವಿದ್ಯಾಸಂಸ್ಥೆ ಕಟಾವೀರನಹಳ್ಳಿಯ ಕೆ ಮಲ್ಲಣ್ಣ ಸ್ಮಾರಕ ಪದವಿ ಪೂರ್ವ ಕಾಲೇಜು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಾರ್ಷಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪೋಷಕರ ಮಹಾಸಭೆ ಕಾಲೇಜಿನ ಆವರಣದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವು ಶ್ರೀ 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 ಹನುಮಂತನಾಥ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು. ಸ್ವಾಮೀಜಿಗಳು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮಹತ್ವ, ಶಿಸ್ತು, ಸಂಸ್ಕಾರ ಹಾಗೂ ಗುರಿ ಸಾಧನೆಯ ಕುರಿತು ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ರಂಗನಾಥ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಬೋಗಣ್ಣ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲ ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ಹೊಸದಾಗಿ ಕಾಲೇಜಿಗೆ ಸೇರ್ಪಡೆಯಾದ ವಿದ್ಯಾರ್ಥಿಗಳನ್ನ ಆತ್ಮೀಯವಾಗಿ ಸ್ವಾಗತಿಸಿ ಅವರ ಶಿಕ್ಷಣ ಭವಿಷ್ಯ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಲಾಯಿತು. ವರದಿ ಬೆಂಚೆ ಮಂಜು. ಕಡಲೆಪುರಿನ ನೀರಲ್ಲಿ ನೆನೆಸಿ ನಾನು ಉಪ್ಪಿನಕಾಯಲ್ಲಿ ತೊಳೆದು ತಿನ್ನುವಂತ ಪರಿಸ್ಥಿತಿ ಬಂದಿತ್ತು. ಒಂದೇ ಜೊತೆ ಬಟ್ಟೆಲಿ 2 ವರ್ಷ ಬದುಕನ್ನು ಕಟ್ಕೊಂಡಿದ್ದೀನಿ ಅಂದ್ರೆ ಯಾರು ಕೂಡ ನಿರೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮೊದಲನೇ ವೆಹಿಕಲ್ ಯಾವುದು 35,000 ಕೊಟ್ಟು ಆಟೋ ತಗೊಂಡಿದ್ದೆ. ಆಮೇಲೆ ಯಾರೋ ಒಬ್ಬರು ದಲಿತರು ಒಂದು ಅಂಬಾಸಿಡರ್ ಕಾರ್ ಕೊಟ್ಟು, ಆಮೇಲೆ 800 ಕಾರ್ ತಗೊಂಡೆ, ಓಮಿನಿ ಕಾರ್ ತಗೊಂಡೆ, ಸೆಕೆಂಡ್ ಹ್ಯಾಂಡ್ ಇನೋವಾ ಕಾರ್ ತಗೊಂಡೆ, ಆಮೇಲೆ ಬೇಸಿಕ್ ಇನೋವಾ ತಗೊಂಡೆ, ಮಿಡಲ್ ತಗೊಂಡೆ. ಮಠನ ನೀವು ವಿದ್ಯಾರ್ಥಿಗಳು ಯಾರು ನೋಡಿರಕ್ಕಿಲ್ಲ. ಎಲೆರಾಂಪುರದಲ್ಲಿ ಇದನ್ನ ನೋಡಿದ್ದೀರಾ? ಸ್ವಾಮೀಜಿಯವರಿಗೆ ಕೊಟ್ಟರು, ಅದನ್ನು ಅವರು ವನ ಮಾಡಿದ್ದಾರೆ. ನೀವು ಮೊದಲು ನೋಡಿರಲಿಲ್ಲ ಅದನ್ನು. ಜೊತೆಗೆ ನಾನು ಎಲ್ಲ ಸಭೆಗಳಲ್ಲಿ ಹೇಳ್ತೀನಿ, ಇಲ್ಲೂ ಹೇಳಲಿಕ್ಕೆ ಅದನ್ನು ಇಷ್ಟಪಡ್ತೀನಿ. ನಾನು ಧರ್ಮಸ್ಥಳ ನೋಡಿ, ನದಿಯ ದಡದಲ್ಲಿದೆ. ಹೊರನಾಡು ಅನ್ನಪೂರ್ಣೇಶ್ವರಿ ನದಿಯ ದಡದಲ್ಲಿದೆ. ಶೃಂಗೇರಿ ಶಾರದಾಂಬೆ ನದಿಯ ದಡದಲ್ಲಿದೆ. ಸ್ವಾಮೀಜಿಯವರ ಬರಡುಭೂಮಿನಲ್ಲಿ ಆ ಮಠ ಕಟ್ಟಿದ್ರಲ್ಲ, ಆ ನದಿನೇ ಅವ್ರನ್ನ ಹುಡುಕೊಂಡು ಬಂದಿದೆ ಎತ್ತಿನ ಹೊಳೆ ರೂಪದಲ್ಲಿ. ಇನ್ನು ಆ ತರಹ ಅವರಿದ್ದಂಥ ಕಾಲದಲ್ಲಿ ಆ ಸಂಸ್ಥೆಯ ಪರವಾಗಿ ದುಡಿದಂಥವರು ನೌಕರರುಗಳಾಗಿ ಅವರು ಇನ್ನು ಸಹಕಾರವಾಗಿ ಇಲ್ಲಿದ್ದಾರೆ. LB ರಂಗಣ್ಣವರಿದ್ದಾರೆ, ಹಿರಿಯರತಕ್ಕಂಥ ಇವರೆಲ್ಲ ಮೊದಲಿದ್ದ ವ್ಯವಸ್ಥಾಪನೆ ಇಲ್ಲ. ಈ ಥರದ ಕಲ್ಪನೆ ಅವತ್ತೇ ಇತ್ತು. ಹುಟ್ಟಾಕಿದ್ದೆ ಇಂದಿರಾ ಕಾಲೇಜ್ ಅಂತ ಇದೆ, ಅದನ್ನು ಆ ಸಂದರ್ಭದಲ್ಲಿ ಇವರೇ ಹುಟ್ಟಾಕಿ ಅವರಿಗೆ ಕೊಟ್ಟರು. ಹೀಗೆ ಗಂಗನಮೈನವ್ರಿಗೊಂದು ಶಾಲೆಯನ್ನು ಮಾಡಿಕೊಟ್ರು.